ವೀಕ್ಷಕರೇ, ನನ್ನ ಚಾನೆಲ್ಗೆ ಸ್ವಾಗತ. ರಾಮಾಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಚಾರು ಮಾತ್ರ ಕೋಪ ಮಾಡ್ಕೊಂಡು, ಬಾರೋ ಸಾಯಿಸ್ತೀಯಾ, ಸಾಯಿಸು ಬಾರ್ ಜಯಸಿಂಹ. ನೋಡು, ಇವಾಗ ನೀನೇನಾದ್ರೂ ನನ್ನನ್ನ ಸಾಯಿಸ್ಬಿಟ್ಟು ರಾಮಾಚಾರಿನ ಬಲವಂತವಾಗಿ ಇವಾಗ ನಿನ್ ಮಗಳ ಜೊತೆ ಏನಾದ್ರೂ ಮದ್ವೆ ಮಾಡದಿದ್ರೆ ಅವರು ಅದ್ರದಿಂದ ಖುಷಿಯಾಗಿರ್ತಾರೆ ಅನ್ಕೊಂಡಿದ್ಯಾ ನೀನು? ನೋಡು, ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಮುಂದಿನ ಎಷ್ಟೇ ಜನ್ಮ ಇದ್ರು ರಾಮಾಚಾರಿ ಮಾತ್ರ ನನಗ್ ಮಾತ್ರನೇ ಸ್ವಂತ. ಒಂದ್ ವೇಳೆ ನೀನೇನಾದ್ರೂ ಇವಾಗ ಬಲವಂತವಾಗಿ ನನ್ನನ್ನೇನಾದ್ರೂ ಸಾಯಿಸ್ಬಿಟ್ಟದಿದ್ರೆ ರಾಮಾಚಾರಿನೂ ಕೂಡ ಬದುಕಿರ್ತಾನಂತ ಅನ್ಕೊಂಡಿದ್ಯಾ? ಇದ್ರದಿಂದ ನಿನ್ ಮಗಳೂನು ಕೂಡ ಸುಖವಾಗಿರ್ತಾಳಂತ ನೀನ್ ಅನ್ಕೊಂಡಿದ್ಯಾ ಅಂತ ಚಾರು ಕೇಳ್ತಿರ್ಬೇಕಾದ್ರೆ, ಇಲ್ಲ ಅಂತ ನನ್ಗುನು ಗೊತ್ತಮ್ಮ. ಇವಾಗ ನೀನ್ ಒಂದ್ ವೇಳೆ ನಿನ್ಗೇನಾದ್ರೂ ಆದ್ರೆ ರಾಮಾಚಾರಿ ಪ್ರಾಣ ನಿನ್ನ ಹತ್ರ ಇದೆ, ರಾಮಾಚಾರಿನೂ ಕೂಡ ಬದುಕಿರಲ್ಲ ಅಂತ ನನಗ್ ಗೊತ್ತು. ಆದ್ರೆ ಏನ್ ಮಾಡ್ಲಿ, ಇವಾಗ ನಾನು ಏನು ಮಾಡಕ್ಕಾಗದೆ ಇರೋ ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದೀನಿ. ಹೌದಮ್ಮ ಚಾರು, ಇವಾಗ ದುಡ್ಡಿದೆ ಅನ್ನೋ ಅಹಂಕಾರದಲ್ಲಿ, ದುಡ್ಡಿನಿಂದನೇ ಎಲ್ಲದನ್ನು ಕೂಡ ಕೊಂಡ್ಕೊಳ್ಳಬಹುದು ಅನ್ನೋ ಅಹಂಕಾರದಲ್ಲಿ ನಾನು ಇಷ್ಟು ದಿನ ಮೆರಿತಾ ಇದ್ದೆ. ನನ್ ಮಗಳನ್ನು ಕೂಡ ಇವಾಗ ನಾನು ಹಾಗೇನೆ ಬೆಳೆಸಿದ್ದೆ. ಆದ್ರೆ ಇವಾಗ ನಾನ್ ಮಾಡ್ತಾ ಇರೋದಲ್ಲ ತಪ್ಪು ಅಂತ ನನಗ್ ಗೊತ್ತಾಗಿದೆ. ಆದ್ರೆ ಇವಾಗ ನಾನು ನನ್ ಮಗಳಿಗೆ ಮಾತ್ರ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಅವಳು ಅದನ್ನ ಕೇಳೋ ಸ್ಥಿತಿಯಲ್ಲಿ ಇಲ್ಲ. ರಾಮಾಚಾರಿ ಬೇಕು ಅಂತ ಒಂದೇ ಇವಾಗ ಹಠ ಮಾಡ್ತಿದ್ದಾಳೆ. ನನ್ ಮಗಳನ್ನ ನಾನು ಹೇಗೆ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣಮ್ಮ ಅಂತ ಜಯಸಿಂಹ ಹೇಳ್ತಿರ್ಬೇಕಾದ್ರೆ, ಇತ್ತ ರಾಮಾಚಾರಿ ಮತ್ತು ಚಾರುಗಂತೂ ತುಂಬಾನೇ ಆಶ್ಚರ್ಯ ಆಗ್ತಾ ಇರತ್ತೆ. ಹೌದಮ್ಮ ಚಾರು, ನೀನ್ ಆವತ್ತು ನನ್ ಹೆಂಡತಿನ ಮದ್ವೆ ಆಗ್ಬೇಕು ಅಂತ ಒಂದು ಗಂಡಸಿನ ಮನೆಗ್ ಕಳ್ಸಿದ್ಯಲ್ವಾ, ಆವತ್ತೇನೆ ಈ ಜಯಸಿಂಹ ಬದ್ಲಾಗ್ಬಿಟ್ಟ ಕಣಮ್ಮ. ನೀನ್ ನನ್ನಲ್ಲಿರೋ ನಾನು ಅನ್ನ ಅಹಂಗೆಲ್ಲ ಆವತ್ತೇನೆ ಸತ್ತೋಗ್ಬಿಡ್ತು. ಇಂಥ ಸಮಾಜದಲ್ಲಿ ನಾನೊಬ್ಬ ಎಂತ ರಾಕ್ಷಸನಾಗಿ ಬೆಳಿತಾ ಇದ್ದೀನಿ ಅನ್ನೋದು ನನ್ಗೆ ಆವತ್ತೇನೆ ಅರಿವಾಯ್ತು ಕಣಮ್ಮ. ಹಾಗಾಗಿ ನಾನು ಇನ್ನ ಸಮಾಜದಲ್ಲಿ ಒಳ್ಳೆ ಮನುಷ್ಯನಾಗಿ ಬದುಕ್ಬೇಕು ಅಂತ ಅನ್ಕೊಂಡಿದೀನಿ. ಆದ್ರೆ ಇವಾಗ ಏನ್ ಮಾಡ್ಲಿ, ಒಂದು ತಂದೆಯಾಗಿ ಯೋಚನೆ ಮಾಡೋದಿದ್ರೆ ಇವಾಗ ನನ್ ಮಗಳನ್ನ ನಾನು ಕಳ್ಕೊಂತೀನಿ ಅನ್ನೋ ಭಯದಲ್ಲಿ ಇದ್ದೀನಿ. ಹೇಗಾದ್ರೂ ಮಾಡಿ ನನ್ ಮಗಳನ್ನ ನನ್ಗೆ ಉಳ್ಸ್ಕೊಟ್ಟು ಬಿಡಮ್ಮ ಅಂತ ಚಾರು ಮುಂದೆ ಅವನು ಕೈ ಬೇಡ್ಕೊಂಡು ನಿಂತ್ಕೊಂಡಿರ್ತಾನೆ. ಆಗ ಚಾರು ಮಾತ್ರ, ನೋಡಿ ದೊಡ್ಡವರು, ಇವಾಗ ನೀವು ನಮ್ಮ ಮುಂದೆ ಅಲ್ಲ, ವಯಸ್ಸಿನಲ್ಲಿ ನಾವು ನಿಮ್ ಮುಂದೆ ತುಂಬಾನೇ ಚಿಕ್ಕವರು, ನೀವ್ ಈ ತರ ನಮ್ಮ ಮುಂದೆ ಎಲ್ಲ ಕೈ ಮುಗಿಯೋದು ಚೆನ್ನಾಗಿರಲ್ಲ ಅಂತ ಚಾರು ಹೇಳ್ತಿರ್ಬೇಕಾದ್ರೆ, ಎಂತ ದೊಡ್ಡವರಮ್ಮ ನಾನು, ಒಂದು ದೊಡ್ಡ ಕೆಲ್ಸನು ಮಾತ್ರ ನಾನು ಯಾವತ್ತೂ ಕೂಡ ಮಾಡ್ಲೇ ಇಲ್ಲ. ವಯಸ್ಸಿನಲ್ಲಿ ಮಾತ್ರ ನಾನು ದೊಡ್ಡವನಾಗಿ ಬೆಳ್ಕೊಂಡ್ಬಿಟ್ಟೆ. ಆದ್ರೆ ನಾನು ನನ್ನದು ಅನ್ನೋದು ಅಹಂಕಾರದಿಂದಲೇ ನಾನು ಇಷ್ಟು ವರ್ಷ ಬೆಳೆದ್ಬಿಟ್ಟೆ. ಇವಾಗ ಹೇಗಾದ್ರೂ ಮಾಡಿ ನನ್ ಮಗಳನ್ನ ಉಳಿಸ್ಕೊಳ್ಳೋದು ಒಂದು ದಾರಿ ತೋರ್ಸಮ್ಮ ನನ್ಗೆ ಅಂತ ಚಾರು ಹತ್ರ ಕೇಳ್ತಾ ಇರ್ಬೇಕಾದ್ರೆ, ಆಗ ಚಾರು ಮತ್ತೆ ರಾಮಾಚಾರಿ ಮಾತ್ರ ಏನ್ ಮಾತಾಡ್ಬೇಕು ಅಂತ ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ. ರಾಮಾಚಾರಿ, ಇವಾಗ ನಾನೊಂದು ಮಾತು ಹೇಳ್ತೀನಿ, ನೀನು ಅದೇ ತರನೇ ಮಾಡ್ಬೇಕು ಅಂತ ಅವಾಗ ಚಾರು ಹೇಳ್ತಾಳೆ. ಏನು, ಇವಾಗ ನೀನ್ ನನ್ ಮಗಳನ್ನ ಉಳಿಸ್ಕೊಡ್ತೀಯ ನನ್ಗೆ ಅಂತ ಅವಾಗ ಜಯಸಿಂಹ ಕೇಳ್ತಾನೆ. ಹೌದು, ನಾನು ಹೇಳ್ದಾಗೇನೆ ಮಾಡಿದ್ರೆ ನಿಮ್ ಮಗಳು ಉಳಿತಾಳೆ. ಇವಾಗ ರಾಮಾಚಾರಿ, ನೀನ್ ಇವಾಗ ಸೀತಾಲಕ್ಷ್ಮಿಗೆ ಫೋನ್ ಮಾಡ್ಬಿಟ್ಟು ನಾನ್ ನಿನ್ನ ಮದ್ವೆ ಆಗ್ತೀನಿ, ನಾನ್ ಯಾವಾಗ್ಲೂ ಕೂಡ ನಿನ್ ಜೊತೆಗೇನೆ ಸಂಸಾರ ಮಾಡ್ತೀನಿ ಅಂತ ನೀನ್ ಹೇಳು ಅಂತ ಅವಾಗ ಚಾರು ಹೇಳ್ತಾಳೆ. ಆಗ ರಾಮಾಚಾರಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಏನ್ ಮೇಡಮ್ ನೀವ್ ಹೇಳ್ತಾ ಇರೋದು ಅಂತ ಅವಾಗ ರಾಮಾಚಾರಿ ಕೇಳ್ತಾನೆ. ರಾಮಾಚಾರಿ, ನಿನ್ಗೆ ಇವಾಗ ನನ್ ಮೇಲೆ ಪ್ರೀತಿ ಇದೆ ತಾನೆ? ಪ್ರೀತಿ ಇದ್ರೆ ಇವಾಗ ನಾನ್ ಹೇಳ್ದಾಗೆ ನೀನ್ ಮಾಡು ಅಂತ ಅವಾಗ ಚಾರು ಹೇಳ್ತಾಳೆ. ಇನ್ನೊಂದ್ ಕಡೆ ಮನೇಲಿ ಮಾತ್ರ ಸೀತಾಲಕ್ಷ್ಮಿ ಜಿಕೆ ಜೊತೆಗೆ ಕೂತ್ಕೊಂಡು ಜಯಸಿಂಹ ಫೋನ್ ಮಾಡ್ತಾನಂತ ಹಾಗೆ ಕಾಯ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಆಗ ರಾಮಾಚಾರಿ ಫೋನ್ ಬರುತ್ತೆ. ನೋಡ್ ಮಾವ, ಇವಾಗ ಅಪ್ಪ ಡ್ಯಾಡ್ ಫೋನ್ ಮಾಡೋದು ಬಿಟ್ಕೊಂಡು ಇವಾಗ ರಾಮಾಚಾರಿ ಫೋನ್ ಮಾಡಿದಾನಲ್ಲ ಅಂತ ಅವಾಗ ಸೀತಾಲಕ್ಷ್ಮಿ ಹೇಳ್ತಿರ್ಬೇಕಾದ್ರೆ, ಮೋಸ್ಟ್ಲಿ ಏನು ಗುಡ್ ನ್ಯೂಸ್ ಇರ್ಬೇಕು. ಸೀತಾಲಕ್ಷ್ಮಿ ಫೋನ್ ಇತ್ತು ಅಂತ ಅವಾಗ ಜಿಕೆ ಹೇಳ್ತಾನೆ. ಅವಾಗ ಸೀತಾಲಕ್ಷ್ಮಿ ಖುಷಿಯಾಗ್ಬಿಟ್ಟು ಫೋನ್ ರಿಸೀವ್ ಮಾಡ್ಬಿಟ್ಟು, ಹಾ ಹೇಳು ರಾಮಾಚಾರಿ, ಏನಾದ್ರು ಮಾತಾಡೋದಿತ್ತ ಅಂತ ಅವಾಗ ಸೀತಾಲಕ್ಷ್ಮಿ ಕೇಳ್ತಾಳೆ. ಹ್ಞೂ ಮೇಡಮ್, ಮಾತಾಡೋದಿತ್ತು, ಅದಕ್ಕೋಸ್ಕರನೇ ನಾನ್ ನಿಮ್ಗೆ ಫೋನ್ ಮಾಡಿರೋದು. ನಾನು ಅವಳನ್ನ ಬಿಟ್ಬಿಡಕ್ಕೆ ರೆಡಿ ಆಗಿದ್ದೀನಿ, ನಾನ್ ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ ಅವಾಗ ರಾಮಾಚಾರಿ ಹೇಳ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡು ಸೀತಾಲಕ್ಷ್ಮಿಗಂತೂ ತುಂಬಾನೇ ಖುಷಿ ಆಗ್ಬಿಟ್ಟು, ಏನ್ ರಾಮಾಚಾರಿ ನೀನ್ ಹೇಳ್ತಿರೋದು ನಿಜನಾ? ಹಾಗಾದ್ರೆ ನಮ್ಮಪ್ಪ ನಿಮ್ಮನ್ನ ಒಪ್ಪಿಸ್ಬಿಟ್ರ? ನೀನ್ ಇವಾಗ ಆ ಚಾರನ್ನ ಬಿಟ್ಬಿಟ್ಟು ನನ್ನನ್ ಮದ್ವೆ ಆಗ್ತೀಯಾ ಅಂತ ಅವಾಗ ಸೀತಾಲಕ್ಷ್ಮಿ ತುಂಬಾನೇ ಖುಷಿಯಲ್ಲಿ ಹೇಳ್ತಾ ಇರ್ಬೇಕಾದ್ರೆ, ಹೌದು ಮೇಡಮ್, ಆ ಭಗವಂತ ಯಾರ್ಯಾರ ಹಣಲಿ ಏನೇನ್ ಬರ್ದಿದ್ದಾನೋ ಅದನ್ನೇ ಆಗ್ಬೇಕಲ್ವಾ. ಇವಾಗ ನಮ್ ಚಾರು ಮೇಡಮ್ ಬಿಟ್ಟು ಇವಾಗ ನಿಮ್ಮನ್ನ ಮದ್ವೆ ಆಗಕ್ಕೆ ರೆಡಿ ಆಗಿದ್ದೀನಿ ಅಂತ ರಾಮಾಚಾರಿ ಹೇಳ್ತಾನೆ. ಆಗ ಸೀತಾಲಕ್ಷ್ಮಿ ಅಂತೂ ತುಂಬಾನೇ ಖುಷಿ ಆಗ್ಬಿಟ್ಟು, ವಾವ್ ರಾಮಾಚಾರಿ, ನನ್ಗಂತೂ ಇದನ್ನ ಡೈಜೆಸ್ಟ್ ಮಾಡ್ಕೊಳಕೇನೆ ಆಗ್ತಾ ಇಲ್ಲ. ರಾಮಾಚಾರಿ ಪ್ಲೀಸ್ ನಾನು ನಿನ್ನನ್ನ ಇವಾಗ್ಲೇನೆ ನೋಡ್ಬೇಕಲ್ಲ ಅಂತ ಅವಾಗ ಸೀತಾಲಕ್ಷ್ಮಿ ಕೇಳ್ತಾಳೆ. ಸರಿ ಆಯ್ತು, ಇವಾಗ ನಾನೊಂದ್ ಲೊಕೇಶನ್ ಅನ್ನ ಕಳಿಸ್ತೀನಿ, ನೀವು ಅಲ್ಲಿಗೆನೆ ಬಂದ್ಬಿಡಿ ಅಂತ ಅವಾಗ ರಾಮಾಚಾರಿ ಹೇಳ್ತಾನೆ. ಸರಿ ಆಯ್ತು ರಾಮಾಚಾರಿ ಅಂತ ಹೇಳ್ಕೊಂಡು ಆಗ ಸೀತಾಲಕ್ಷ್ಮಿ ತುಂಬಾನೇ ಖುಷಿ ಆಗ್ಬಿಟ್ಟು, ಮಾವ ಇವಾಗ ಫೈನಲಿ ಇವಾಗ ಡ್ಯಾಡ್ ಇವಾಗ ರಾಮಾಚಾರಿನ ಮದ್ವೆ ಆಗಕ್ಕೆ ಒಪ್ಸಿದಾರಂತೆ, ನಾನು ರಾಮಾಚಾರಿನ ಮೀಟ್ ಮಾಡಕ್ ಹೋಗ್ತಿದ್ದೀನಿ, ಬೇಗನೆ ರೆಡಿ ಆಗ್ತೀನಿ ಅಂತ ಹೇಳ್ಕೊಂಡು ಸೀತಾಲಕ್ಷ್ಮಿ ಅಲ್ಲಿಂದ ಹೋಗ್ತಾಳೆ. ಆದ್ರೆ ಜಿಕೆ ಮಾತ್ರ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ.
ಇನ್ನೊಂದ್ ಕಡೆ ರಾಮಾಚಾರಿ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು, ಅಲ್ಲೇ ಚಾರು ಮೇಡಮ್ ನಿಮ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ, ನೀವೇನ್ ಮಾಡಕ್ ಹೊರಟಿದ್ದೀರಾ ಅಂತ ಅವಾಗ ರಾಮಾಚಾರಿ ಕೇಳ್ತಿರ್ಬೇಕಾದ್ರೆ, ನೋಡ್ ರಾಮಾಚಾರಿ ತಲೆ ಕೆಟ್ಟದಿದ್ರು ಪರವಾಗಿಲ್ಲ, ಆದ್ರೆ ಮನ್ಸು ಕೆಟ್ಟಿದ್ಯಲ್ವಾ, ಇವಾಗ ಅದನ್ನೆಲ್ಲ ಸರಿ ಮಾಡ್ಲೇಬೇಕು, ನೀನ್ ಏನನ್ನು ಕೂಡ ಯೋಚನೆ ಮಾಡ್ಕೋಬೇಡ ರಾಮಾಚಾರಿ, ನಾನು ಎಲ್ಲದನ್ನು ಕೂಡ ಸರಿ ಮಾಡ್ತೀನಿ ಅಂತ ಅವಾಗ ಚಾರು ಹೇಳ್ತಾ ಇರ್ತಾಳೆ. ಇನ್ನ ಒಂದ್ ಕಡೆ ಜಯಸಿಂಹ ಮಾತ್ರ, ಅಲ್ಲಮ್ಮ ಚಾರು ಇವಾಗ ನೀನ್ ಏನ್ ಮಾಡಕ್ ಹೊರಟಿದ್ಯಾ, ನಿಮ್ಗೇನೆ ಅದ್ರ ಬಗ್ಗೆ ಏನಾದ್ರೂ ಜ್ಞಾನ ಇದೆಯಾ ಅಂತ ಅವಾಗ ಜಯಸಿಂಹ ಕೇಳ್ತಿರ್ಬೇಕಾದ್ರೆ, ನೀವೇನೇನು ಕೂಡ ಯೋಚನೆ ಮಾಡ್ಬೇಡಿ ಸರ್, ಇವಾಗ ಹಲವಾರು ದಾರಿ ಇದ್ರೆ ನಾವು ಅದ್ರ ಬಗ್ಗೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ಬೇಕು, ಇವಾಗ ನಮ್ಗೆ ಇರೋದು ಒಂದೇ ದಾರಿ ಅಂತ ಆದ್ರೆ ಕಣ್ ಮುಚ್ಕೊಂಡು ನಾವು ಅದೇ ದಾರಿಯಲ್ಲೇನೆ ಹೋಗ್ಬೇಕಾಗುತ್ತೆ, ಇವಾಗ ದೇವ್ರ ನಮ್ಮನ್ನ ಹೇಗ್ ಆಟ ಆಡಿಸ್ತಾನೋ ಅದ್ರ ಪ್ರಕಾರನೇ ನಾವು ಕುಣಿಬೇಕಲ್ವಾ, ನಮ್ ಕೈಯಲ್ಲಿ ಏನೂ ಇಲ್ಲ ಅಂತ ಅವಾಗ ಚಾರು ಹೇಳ್ತಾಳೆ. ಇನ್ನೊಂದ್ ಕಡೆ ಮನೇಲಿ ಮಾತ್ರ ಜಾನಕಮ್ಮ ರಾಮಾಚಾರಿ ಚಾರು ಅಂತ ಗಟ್ಟಿಯಾಗಿ ಕೂಕೊಂತ ಮನೆ ಒಳಗಡೆ ಬರ್ತಾ ಇರ್ತಾರೆ. ಆದ್ರೆ ಮುರಾರಿ ಮಾತ್ರ ಅಲ್ಲೇ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಜಾನಕಮ್ಮ ಅವನ ಹತ್ರ ಬಂದ್ಕೊಂಡು, ಏನು ಮುರಾರಿ, ನಾನು ಅಷ್ಟೊಂದು ಕರೆದ್ರು ಮಾತಾಡ್ತಾ ಇಲ್ಲ, ಏನ್ ಯೋಚನೆ ಮಾಡ್ತಿದ್ಯಾ, ಮನೆಯಲ್ಲಿ ಚಾರು ರಾಮಾಚಾರಿ ಯಾರು ಇಲ್ವಲ್ಲ, ಎಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳ್ತಾರೆ. ಅದು ನಿಮ್ಗೆ ಗೊತ್ತಿಲ್ವಾ ಅಮ್ಮ, ಇವಾಗ ನೀವು ಇಷ್ಟೊಂದು ದಡ್ರ, ಅವರು ಇವಾಗ ವಾಕಿಂಗಿಗೆ ಹೋಗಿದ್ದಾರೆ, ರಾಮಾಚಾರಿ ಇವಾಗ ಡಾಕ್ಟರ್ ಹೇಳಿಲ್ವಾ ಬಸ್ರಿ ಹೆಂಗಸ್ರಲ್ಲ ಹಾಗೆ ಜಾಸ್ತಿ ಹೊತ್ತು ಕೂತ್ಕೊಂಡಲ್ಲೇ ಇರಬಾರ್ದು ಅಂತ, ಹಾಗಾಗಿ ವಾಕಿಂಗ್ ಕರ್ಕೊಂಡು ಹೋಗಿದ್ದಾನೆ ಅಮ್ಮ ಅಂತ ಅವಾಗ ಮುರಾರಿ ಹೇಳ್ತಾನೆ. ಅಲ್ಲ ಕಣೋ, ಏನು ಇದು ಬೆಳಿಗ್ಗೆ ವಾಕಿಂಗ್ ಹೋಗ್ತಾರೆ ಅಥವಾ ರಾತ್ರಿ ಸಂಜೆ ಟೈಮಲ್ಲಿ ಹೋಗ್ತಾರೆ, ಅದು ಕರೆಕ್ಟ್, ಈ ಮಠ ಮಧ್ಯಾಹ್ನದಲ್ಲಿ ಯಾರಾದ್ರೂ ವಾಕಿಂಗ್ ಹೋಗ್ತಾರೇನೋ ಅಂತ ಅವಾಗ ಜಾನಕಮ್ಮ ಕೇಳ್ತಿರ್ಬೇಕಾದ್ರೆ, ಹುಲಿಬಾಯಿ ಬೀಳೋಕೆ ಯಾವ ಟೈಮ್ ಆದ್ರೆ ಏನು ಅಂತ ಅವಾಗ ಮುರಾರಿ ಗುಣಗ್ತಾನೆ. ಅಲ್ಲ ಕಣೋ, ಅದೇನೋ ಹುಲಿಬಾಯಿ ಅಂತ ಹೇಳ್ತಿದ್ಯಾ, ಏನದು ಅಂತ ಅವಾಗ ಜಾನಕಮ್ಮ ಕೇಳ್ತಾರೆ. ಹುಲಿಬಾಯಿ ಅಲ್ಲ, ಅದು ಏನಾದ್ರು ಅದ್ಗೆಗೆ ತಿನ್ನಕ್ಕೆ ಹುಳಿ ಏನಾದ್ರೂ ಮಾಡ್ಕೊಡಿ ಅಂತ ಹೇಳ್ದೆ ಅಷ್ಟೇ ಅಂತ ಅವಾಗ ಮುರಾರಿ ಹೇಳ್ತಾನೆ. ಕಣೋ, ಅದಕ್ಕೋಸ್ಕರನೇ ಮಾರ್ಕೆಟಿಗೆ ಹೋಗ್ಬಿಟ್ಟು ಇವಾಗ ಮಾವಿನಕಾಯಿ ಎಲ್ಲದನ್ನು ಕೂಡ ತಗೋ ಬಂದಿದ್ದೀನಿ ನೋಡು, ನಾನು ಹುಣಸೆ ತೊಕ್ಕೋ ಮಾವಿನಕಾಯಿ ಗೊಜ್ಜು ಎಲ್ಲ ಮಾಡಿರ್ತೀನಿ, ಚಾರುಗೆ ಫೋನ್ ಮಾಡ್ಬಿಟ್ಟು ಬೇಗನೆ ಮನೆಗ್ ಬರಕ್ ಹೇಳಿ, ಅವರಿಬ್ರಿಗೆ ವಾಕಿಂಗ್ ಬೇಕಾದ್ರೇನೆ ಸಂಜೆ ಹೋಗ್ಬಹುದು ಅಂತ ಜಾನಕಮ್ಮ ಹೇಳ್ತಾರೆ. ಇನ್ನ ಒಂದ್ ಕಡೆ ಮಾನ್ಯತಾ ಮಾತ್ರ ರುಕ್ಮಿಣಿಗೋಸ್ಕರ ಕಾಯ್ತಾ ಇರ್ತಾರೆ. ಆಗ ರುಕ್ಕು ಅಲ್ಲಿಗೆ ಬಂದ್ಕೊಂಡು, ನಾನೇ ರುಕ್ಮಿಣಿ ಅಲಿಯಾಸ್ ರುಕ್ಕು, ಇವಾಗ ಕೃಷ್ಣನ್ ಹೆಂಡತಿ ನಾನೇ, ಗೊತ್ತಾಯ್ತಾ, ನನ್ ಪರಿಚಯ ಇದೆಯಾ ಅಥವಾ ನೆನ್ಪೋಗಿದ್ಯಾ ಅಂತ ಅವಾಗ ರುಕ್ಮಿಣಿ ಕೇಳ್ತಿರ್ಬೇಕಾದ್ರೆ, ಅಲ್ಲ ರುಕ್ಕು, ಇವಾಗ ನಾವೇನೋ ಹೊಸದಾಗಿ ಮೀಟ್ ಆಗ್ತಿದ್ವಿ ಅನ್ನೋ ತರ ಇವಾಗ ನೀನ್ ಮಾತಾಡ್ತಿದ್ಯಲ್ಲ, ಯಾಕೆ ಅಂತ ಅವಾಗ ರುಕ್ಮಿಣಿ ಹತ್ರ ಮಾನ್ಯತೆ ಕೇಳ್ತಾರೆ. ಅಲ್ಲ ಮೇಡಮ್, ಇವಾಗ ಜೈಲಲ್ಲಿ ಇರೋ ನಿಮ್ಮನ್ನ ನಾನ್ ಯಾಕೆ ಅಷ್ಟೊಂದು ಖರ್ಚು ಮಾಡಿ ಹೊರಗಡೆ ಬಿಡ್ಸಿರೋದು, ನೀವು ಇವಾಗ ಹಾಯಾಗಿ ಉಣ್ಕೊಂಡು ತಿನ್ಕೊಂಡು ಹೊರಗಡೆ ಇರ್ಲಿ ಅಂತನ, ನೋಡಿ ಆ ಕೃಷ್ಣ ಪರ್ಮನೆಂಟ್ ಆಗಿ ಸಾಯ್ಬೇಕು, ನಿಮ್ ಮಗಳು ಅವನಿಂದ ದೂರ ಆಗ್ಬೇಕು ಅಂತಾನೆ ತಾನೇ ನಾನು ಬಿಡ್ಸಿರೋದು ನಿಮ್ಮನ್ನ, ಆದ್ರೆ ನೀವು ನಾನ್ ಹೇಳಿರೋ ಯಾವ ಕೆಲ್ಸನೂ ಕೂಡ ಮಾಡ್ದೆ ಇವಾಗ ಉಣ್ಕೊಂಡು ತಿನ್ಕೊಂಡು ಹೊರಗಡೆ ಆರಾಮಾಗಿದ್ದೀರಲ್ಲ, ನಾನ್ ಮಾಡ್ತಾ ಇರೋ ಇವಾಗ ಕಿಟ್ಟಿ ಪಾರ್ಟಿಗೆ ಒಂದ್ ಮೆಂಬರ್ ಕಮ್ಮಿ ಆಗಿದ್ದಾರೆ, ನೀವು ಬಂದ್ಬಿಟ್ಟು ಜಾಯ್ನ್ ಆಗ್ಲಿ ಅಂತಾನ ನಾನ್ ನಿಮ್ಮನ್ನ ಅಷ್ಟೊಂದು ಈಸಿಯಾಗಿ ಬಿಡ್ಸ್ಕೊಂಡ್ ಬಂದಿರೋದು. ಅಲ್ಲ ಮೇಡಮ್, ನನ್ಗೇನಾದ್ರೂ ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂಡ್ರೆ, ಇವಾಗ ಹೊರಗಡೆ ಬಂದು ಇಷ್ಟೊಂದ್ ದಿನ ಆಯ್ತು, ನೀವು ನನ್ಗೆ ಏನನ್ನು ಕೂಡ ಮಾಡ್ಕೊತಾನೆ ಇಲ್ವಲ್ಲ ಅಂತ ಅವಾಗ ರುಕ್ಮಿಣಿ ತುಂಬಾನೇ ಕೋಪ ಮಾಡ್ಕೊಂತ ಇರ್ತಾಳೆ. ರಿಲ್ಯಾಕ್ಸ್ ರುಕ್ಕು, ಯಾಕೆ ನೀನು ಇಷ್ಟೊಂದು ಕೋಪ ಮಾಡ್ಕೊಂತಿದ್ಯಾ, ನೋಡು ನಾನು ಇವಾಗಷ್ಟೇ ಒಂದು ಆಸ್ಟ್ರಾಲಜಿನ ಮೀಟ್ ಮಾಡ್ಕೊಂಡು ಬಂದಿದ್ದೀನಿ, ಅವ್ರು ಹೇಳಿದ್ದಾರೆ ಈ ಮಾನ್ಯತದು ಇವತ್ತಿಂದನೇ ಗೋಲ್ಡನ್ ಟೈಮ್ ಶುರು ಆಗ್ತಿದೆ ಅಂತ, ನಾನ್ ಏನೇ ಕೆಲಸ ಮಾಡಿದ್ರು ಇನ್ನ ಸಕ್ಸಸ್ ಆಗುತ್ತಂತ ಹೇಳಿದ್ದಾರೆ, ನೋಡ್ತಾ ಇರು, ಆ ರಾಮಾಚಾರಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ನೋಡ್ತಾ ಇರು, ನೀನೇನನ್ನು ಕೂಡ ವರಿ ಮಾಡ್ಕೋಬೇಡ ಅಂತ ಅವಾಗ ಮಾನ್ಯತೆ ಹೇಳ್ತಾಳೆ. ಇನ್ನ ಒಂದ್ ಕಡೆ ಜಯಸಿಂಹನ್ ಹತ್ರ ಸೀತಾಲಕ್ಷ್ಮಿ ಬಂದ್ಬಿಡ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್, ಕೊನೆಗೂ ನನ್ನ ಆಸೆನ ನೆರವೇರಿಸ್ಬಿಟ್ರಲ್ಲ, ನೀವು ಇಷ್ಟು ಬೇಗ ನನ್ನ ಆಸೆನ ಫುಲ್ಫಿಲ್ ಮಾಡ್ತೀರಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಡ್ಯಾಡ್ ಅಂತ ಹೇಳ್ಬಿಟ್ಟು, ಹಾಗೆ ರಾಮಾಚಾರಿ ಹತ್ರ ಬಂದ್ಬಿಟ್ಟು, ಥ್ಯಾಂಕ್ ಯು ಸೋ ಮಚ್ ರಾಮಾಚಾರಿ, ಕೊನೆಗೂ ಇವಾಗ ನೀನು ನನ್ನನ್ನ ಮದ್ವೆ ಆಗಕ್ಕೆ ಒಪ್ಕೊಂಡಿಯಲ್ಲ ರಾಮಾಚಾರಿ, ನೋಡ್ ರಾಮಾಚಾರಿ, ನನ್ಗೆ ಬುದ್ಧಿ ಬಂದವಾಗಿನಿಂದನೂ ಕೂಡ ಈ ಲವ್ ಮೇಲೆಲ್ಲ ನನ್ಗೆ ಇಂಟ್ರೆಸ್ಟೇ ಇರ್ಲಿಲ್ಲ, ಆದ್ರೆ ನಿನ್ನ ನೋಡಿದ್ಮೇಲೆ ನಾನು ಮದ್ವೆ ಅಂತ ಆದ್ರೆ ನಿನ್ನನ್ನೇ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಾಗ ನೀನ್ ನನ್ನನ್ನ ಒಪ್ಕೊಂಡ್ಬಿಟ್ಟಿಲ್ಲ ರಾಮಾಚಾರಿ, ಐ ಲವ್ ಯು ಸೋ ಮಚ್ ರಾಮಾಚಾರಿ. ನೋಡ್ ರಾಮಾಚಾರಿ, ಮದ್ವೆ ಅಂತ ಆದ್ಮೇಲೆ ಇವಾಗ ನಾವ್ ಯಾವಾಗ್ಲೂ ಜೋಡಿ ಹಕ್ಕಿ ತರ ಒಂದೇ ದಿಕ್ಕಲ್ಲಿ ಹಾರಾಡ್ತಾ ಇರ್ಬೇಕು, ನಮ್ಮ ಮಧ್ಯೆ ಇವಾಗ ಯಾರನ್ನು ಕೂಡ ಬರ್ಬಾರ್ದು, ನಮ್ ಸುತ್ತ ಒಂದು ದೊಡ್ಡ ಕೋಟೆನೆ ಇದ್ದಿರ್ಬೇಕು ರಾಮಾಚಾರಿ, ಅದ್ರಲ್ಲಿ ನಾನೇನೆ ರಾಣಿ ಆಗಿರ್ಬೇಕು, ನೀನೇನೆ ರಾಜ್ಯ ಆಗಿರ್ಬೇಕು, ನಮ್ಮನ್ನ ಟಚ್ ಮಾಡೋಕು ಯಾರನ್ನು ಬರ್ಬಾರ್ದು ಅಂತ ಹೇಳ್ಕೊಂಡು ಹಾಗೆ ರಾಮಾಚಾರಿನ ತಪ್ಕೋಬೇಕು ಅಂತ ಅವಾಗ ಸೀತಾಲಕ್ಷ್ಮಿ ಓಡ್ತಾಳೆ. ಆಗ ಇರಿ, ಇವಾಗ ನೀವು ನನ್ನನ್ನ ತಪ್ಕೊಳ್ಳೋದಲ್ಲ, ನನ್ನನ್ನ ಟಚ್ ಮಾಡ್ಬೇಕು ಅಂತಂದ್ರು ಇವಾಗ ನೀವು ಒಬ್ರು ಪರ್ಮಿಷನ್ ಕೇಳ್ಬೇಕು ಅಂತ ಅವಾಗ ರಾಮಾಚಾರಿ ಹೇಳ್ತಾನೆ. ಏನು, ನಾನ್ ಇವಾಗ ನಿನ್ನ ಟಚ್ ಮಾಡೋಕು ಪರ್ಮಿಷನ್ ಕೇಳ್ಬೇಕಾ, ಅದ್ಯಾರದು ಅಂತ ಅವಾಗ ಸೀತಾಲಕ್ಷ್ಮಿ ಕೇಳ್ತಾಳೆ. ಅಲ್ಲಿ ನೋಡಿ ಅವ್ರದ್ದು ಅಂತ ಆ ಕಡೆ ಕೈ ತೋರಿಸ್ತಾನೆ. ಆಗ ಅಲ್ಲಿ ಚಾರು ಬರ್ತಾ ಇರ್ತಾಳೆ. ಆಗ ಅಲ್ಲಿರೋ ಚಾರುನು ನೋಡ್ಬಿಟ್ಟು ಸೀತಾಲಕ್ಷ್ಮಿ ಅಂತೂ ತುಂಬಾನೇ ಉರ್ಕೊಂತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.